ಈಗ ನೀವು ಮೊದಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಆಮೇಲೆ ಪಾಸ್ವರ್ಡ್ ಹಾಕಿ, ಲಾಗಿನ್ ಮಾಡಿ. ಅದಾದ ನಂತರ ನೀವು ಕೋರ್ಸ್ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಅಕಾಡೆಮಿಕ್ ಅಂತ ಇರುತ್ತೆ, ಅಲ್ಲಿ ಹೋಗಿಬಿಟ್ಟು ಕೋರ್ಸ್ ರಿಜಿಸ್ಟ್ರೇಷನ್ ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಹೆಸರು ಆಮೇಲೆ ನಿಮ್ಮ ಸಬ್ಜೆಕ್ಟನ್ನು ತೋರಿಸುತ್ತೆ. ಹಾಗೆ ನೀವು ಯಾವ ಸೆಮಿಸ್ಟರ್ಗೆ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ತೋರಿಸುತ್ತೆ. ಇದರಲ್ಲಿ ಬಂದುಬಿಟ್ಟು 2023-24 4ನೇ ಸೆಮಿಸ್ಟರ್ ಎಂಟ್ರಿ ಆಗ್ತಾ ಇದ್ದೀರಾ. ಅದಕ್ಕೆ ಇಲ್ಲಿ ಎಲ್ಲ ಸೆಮ್ಗೂ ಇದೇ ಪ್ರೊಸೆಸ್ ಇರುತ್ತೆ. ಇಲ್ಲಿಗೆ ಬಂದುಬಿಟ್ಟು ಕೋರ್ಸ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಎಲ್ಲ ಸಬ್ಜೆಕ್ಟ್ಗಳು ನಿಮ್ಮ ಮುಂದೆ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನಿಮಗೆ ಬೇಕಾಗಿರುವಂಥ ಆಪ್ಷನ್ಸ್ಗಳನ್ನು ಮಾತ್ರ ಚಾಯ್ಸ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಸೆಮಿಸ್ಟರ್ಗೆ ಕ್ರೆಡಿಟ್ಸನ್ನು ಕೊಟ್ಟಿರ್ತಾರೆ. ಇಲ್ಲಿ ಮಿನಿಮಮ್ 23, ಮ್ಯಾಕ್ಸಿಮಮ್ 23. ಇವೆಲ್ಲ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ 23 ತೋರಿಸ್ಬೇಕು. ತೋರಿಸಿದ ನಂತರ ಸಬ್ಮಿಟ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿದರೆ ಕೋರ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಈಗ ಮತ್ತೊಮ್ಮೆ ಚೆಕ್ ಮಾಡಬೇಕು. ಇದಾದ ನಂತರ ಇಲ್ಲಿ ಮತ್ತೆ ಕೋರ್ಸ್ ರಿಜಿಸ್ಟ್ರೇಷನ್ ಮೇಲೆ ಹೋಗಿಬಿಟ್ರೆ ಇಲ್ಲಿ ನೀವು ಏನೇನು ರಿಜಿಸ್ಟರ್ ಮಾಡಿದ್ದೀರಾ ಅಂತ ತೋರಿಸುತ್ತೆ. ಇದಾದಮೇಲೆ ಕಾಲೇಜಿನವರು ಅಪ್ರೂವಲ್ ಕೊಟ್ಟ ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ಮೇಲೆ ಇದೆಯಲ್ಲ ಆ ರೀತಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಥ್ಯಾಂಕ್ ಯು.